ಮಂದತ್ತಿನಲ್ಲಿ ಪ್ರವೀಣ್ ಪೂಜಾರಿ ನಿಮ್ಮ ಬಿಜೆಪಿ ಮಂಡಲ ಅಧ್ಯಕ್ಷ ಅವನ್ನ ಕೊಲೆ ಮಾಡಿದ್ದು ಹಿಂದೂ ಜಾಗರಣ ಸಮಿತಿಯವರು. ಸುಮ್ಮನೆ ಕೂತ್ಕೊಳ್ಳಿ. ಗಾಂಧಿನ ಕೊಲೆ ಮಾಡಿದವನ್ಗೆ ಇನ್ನೂ ಸಹ ಕೊಲೆಗಾರ ಅಂತ ಹೇಳೋದಿಲ್ಲ, ಒದ್ಕಿಯ ಅಂತಾರೆ. ಒದ್ದು ಅಂದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. ಅವನು ಉಗ್ರ, ಮೊದಲನೇ ಈ ದೇಶ ಸ್ವತಂತ್ರ ಹೋರಾಟದ ದೊಡ್ಡ ಉಗ್ರವಾದಿ ಅವನು, ನಾಥುರಾಮ್ ಗೋಡ್ಸೆ. ಅವನ ಬಗ್ಗೆ ಒಂದೇ ಒಂದು ಮಾತು ಹೇಳೋದಿಲ್ಲ. ಗುಂಡಿ ಕೊಂದವನು ಕೂಡ ಇವ್ರು ಕೊಲೆಗಾರರು ಅನ್ನೋದಿಲ್ಲ. ಇವ್ರು ಇಲ್ಲಿ ಬಂದು ಮೊಸಳೆ ಕಣ್ಣೀರು ಆಗ್ತಾ ಇದ್ದಾರೆ ಮಹಾತ್ಮ ಗಾಂಧಿ ಬಗ್ಗೆ. ದಕ್ಷಿಣ ಕನ್ನಡ, ಅವಿಭಾಜ್ಯ ದಕ್ಷಿಣ ಕನ್ನಡ, ಅಲ್ಲಿ ದ್ವೇಷ ಭಾಷಣಗಳು. ಅವ್ರ ಹೆಸರು ನಾನು ಹೇಳಕ್ ಹೋಗಲ್ಲ, ಅವ್ರು ಬಹಳ ಜನ ಇಲ್ಲಿರೋರಿಗೆ ಗುರುಗಳು. 13 ಕೇಸು ದ್ವೇಷ ಭಾಷಣದ ಮೇಲೆ ಆಗಿದೆ. ಅಷ್ಟಾದ್ರೂ ಮಾಡ್ತಾನೆ ಇರ್ತಾರೆ. ತ್ರಿಫಲ್ ತಲಾಖ್ ಬಂದಾಗ ಏನ್ ಭಾಷಣ ಮಾಡಿದ್ರು ಅಂತ ಹೇಳಿದ್ರೆ ಯಾರಾದ್ರು ನಾಗರಿಕ ಮನುಷ್ಯ ಆತ್ಮಹತ್ಯೆ ಮಾಡ್ಕೋಬೇಕು, ಆ ಥರ ಭಾಷೆಗಳು ಮಾತಾಡಿದ್ರು. ಇದು ದ್ವೇಷ ಭಾಷಣ. ನಾವು ನಿಲ್ಲಿಸ್ತಾರೆ, ಇನ್ಯಾರು ನಿಲ್ಲಿಸಬೇಕಾಗಿದೆ? ಸಂವಿಧಾನದ ಬಗ್ಗೆ ನಾರಾಯಣ ಸ್ವಾಮಿ ಅವರು ಹೇಳಿದ್ರು. ಪೂರ್ತಿ ಕೇಳಿ ನಾರಾಯಣ ಸ್ವಾಮಿ ಅವರು, ಆಮೇಲೆ ನೀವು ಹೇಳಿ. ಸಂವಿಧಾನವನ್ನ ನಾವು ತಂದಾಗ ಗೋಲ್ವರ್ಕರ್ ಅವರು ಏನ್ ಹೇಳಿದ್ರು? ಈ ಸಂವಿಧಾನವನ್ನ ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ, ಇದರಲ್ಲಿ ಪಾಶ್ಚಿಮಾತ್ಯದಿಂದ ಎಲ್ಲವೂ ತೆಗೆದುಕೊಂಡು ಬಂದು ಈ ಸಂವಿಧಾನದಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಆದ್ರಿಂದ ಈ ಸಂವಿಧಾನವನ್ನು ನಾವು ಸುಡ್ತೀವಿ ಅಂತ ಹೇಳಿ ರಾಮಲೀಲಾ ಮೈದಾನದಲ್ಲಾಗಿ ಸಂವಿಧಾನವನ್ನು ಸುಟ್ಟರು. ಸುಳ್ಳು. ರಾಜೀನಾಮೆ ತೆಗೆದುಕೊಳ್ಳಿ. ಅಕಸ್ಮಾತ್ ಸುಟ್ಟಿದ್ದಾರೆ ಅಂದ್ರೆ ಅವ್ರು ರಾಜೀನಾಮೆ ತೆಗೆದುಕೊಳ್ಳಿ. ನಾನು ರಾಜೀನಾಮೆ ಪತ್ರ ಈಗಲೇ ಕೊಟ್ಟು ಹೋಗ್ತೀನಿ. ಅದಕ್ಕೆ ಒಪ್ಕೊಳ್ತಾರ ಕೇಳಿ ನೋಡಿ. ಅಲ್ಪಸಂಖ್ಯಾತ ಸಮುದಾಯಗಳನ್ನ ಹೀಯಾಳಿಸಿ ಮನಸ್ಸಿಗೆ ಬಂದಂಗೆ ಹೀಯಾಳಿಸೋದು ಅದರ ಒಂದು ಪಕ್ಷ ಇದೆ. ಯಾರು ಎಷ್ಟು ಹೀಯಾಳಿಸ್ತಾರೆ ಅವ್ರನ್ನ ಮಂತ್ರಿ, ಪ್ರಧಾನಮಂತ್ರಿ ಏನ್ ಬೇಕಾದ್ರೂ ಮಾಡ್ಬಿಡ್ತಾರೆ. ಆದ್ರಿಂದ ರಾಜಕೀಯ ದುರುದ್ದೇಶ ಇಟ್ಕೊಂಡು ಯಾವ್ದಾದ್ರು ಸಮುದಾಯವನ್ನ ಹೀಯಾಳಿಸ್ತಕ್ಕಂಥ ಕೆಲಸ ಆಗಬಾರದು. ಇವ್ರಿಗೆ ಒಬ್ಬ ಕೇಂದ್ರ ಸರ್ಕಾರದ ಮಂತ್ರಿ ಇದ್ರು, ಗೋಲಿ ಮಾರೋ ಡ್ಯಾಶ್ ಡ್ಯಾಶ್ ಅಂತ ನಾನು ಈ ಸದನದಲ್ಲಿ ಹೇಳೋದಿಲ್ಲ, ಕೋರ್ಟ್ ಕೂಡ ಹೇಳ್ಬಿಡ್ತು. ಅವ್ರು ನಕ್ಕೊಂಡು ಹೇಳಿದ್ದಾರೆ, ಬಹಳ ದ್ವೇಷದಿಂದ ಹೇಳಿಲ್ಲ ಅಂತ ಹೇಳಿ. ಗೋಲಿ ಮಾರೋದು ಅನ್ನೋದು ನಕ್ಕೊಂಡು ಹೇಳ್ತಾರೆ ಸ್ವಾಮಿ, ಅದನ್ನೇ ಫ್ಯೂಡಲ್ ಅಂತ ಹೇಳೋದು ನಾವು. ಫ್ಯೂಡಲ್ ಅವರು ದುರ್ಬಲ ವರ್ಗದವ್ರನ್ನ ಕೊಲೆ ಮಾಡ್ತಾರೆ ನೋಡಿ, ಆಗ ನಕ್ಕೊಂಡೇ ಕೊಲೆ ಮಾಡೋದು. ಅವ್ರು ನಕ್ಕೊಂಡು ಕೊಲೆ ಮಾಡಿದ್ದಾರೆ ಅಂತ ಅವ್ರ ಮೇಲೆ ಆಪಾದನೆ ಮಾಡಬಾರ್ದು ಅಂತನಾ? ಆದ್ರಿಂದ ಆ ಫ್ಯೂಡಲ್ ಮೆಂಟಾಲಿಟಿ ವಿರುದ್ಧನೇ ನಾವೆಲ್ಲರೂ ಸಹ ಇರೋದು. IHL ಸಂಶೋಧನಾ ಸಂಸ್ಥೆಯ ವರದಿ ಇನ್ನೊಂದು ಪ್ರಮುಖವಾದ ವಿಷಯ ಎತ್ತಿ ಹಿಡಿದಿದೆ. ಅತಿ ಹೆಚ್ಚಿನ ದ್ವೇಷ ಭಾಷಣ ಪ್ರಕರಣ ದಾಖಲಾಗಿರೋದು ಚುನಾವಣೆ ಸಂದರ್ಭದಲ್ಲಿ. ಕಪಡೆ ಸೆ ಜಾನ್ ಪಹಚಾನ್ ಲೋ. ಮಂದತ್ತಿನಲ್ಲಿ ಪ್ರವೀಣ್ ಪೂಜಾರಿ ನಿಮ್ಮ ಬಿಜೆಪಿ ಮಂಡಲ ಅಧ್ಯಕ್ಷ ಅವನ್ನ ಕೊಲೆ ಮಾಡಿದ್ದು ಹಿಂದೂ ಜಾಗರಣ ಸಮಿತಿಯವರು. ಸುಮ್ಮನೆ ಕೂತ್ಕೊಳ್ಳಿ. ಪ್ರವೀಣ್ ಈಗ ಉಲ್ಲೇಖ ಮಾಡಿದ್ರು. ಸುಪ್ರೀಂ ಕೋರ್ಟ್ ಉಲ್ಲೇಖ ಮಾಡುವಾಗ ದ್ವೇಷ ಭಾಷಣಗಳು ಜನರನ್ನು ಕೊಲ್ಲುತ್ತಿದೆ ಎಂದು ದೇಶದ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಅತ್ಯಂತ ಕಳವಳ ವ್ಯಕ್ತಪಡಿಸಿದೆ. ನೂಪುರ್ ಶರ್ಮಾ, ಅನುರಾಗ್ ಸಿಂಗ್ ಠಾಕೂರ್, ಉತ್ತರ ಪ್ರದೇಶ ಆಜಮ್ ಖಾನ್, ಹೀಗೆ ಅನೇಕ ನಾಯಕರು ದ್ವೇಷ ಭಾಷಣದ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಅತ್ಯಂತ ಕಟು ಪದಗಳನ್ನು ದ್ವೇಷ ಭಾಷಣ ವಿರುದ್ಧ ವಿಷಾದ ವ್ಯಕ್ತಪಡಿಸಿದೆ. ಹಾಗೆ ದ್ವೇಷ ಭಾಷಣಕಾರರು ದ್ವೇಷ ಭಾಷಣ ಮಾಡಿದ ತಕ್ಷಣ ಹೀರೋಗಳಾಗ್ಬಿಡ್ತಾರೆ. ಅವರು ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ, ಕೆಲವು ಟಿವಿಗಳಂತೂ ಅವ್ರನ್ನೇ ಮುಂದಿಟ್ಟಿರ್ತಾರೆ. ಅಲ್ಲಿ ಹೊಟ್ಟೆಗಿಲ್ಲದೆ ಸತ್ತಿರೋರು, ಅವ್ರ ಬಗ್ಗೆ ಚರ್ಚೆನೇ ಆಗ್ತಾ ಇಲ್ಲ. ಆದ್ರಿಂದ ನಾವು ಏನು ಭರವಸೆಯನ್ನು ಕೊಟ್ಟಿದ್ವಿ, ನಾವು ಕೋಮುವಾದವನ್ನು ಮಟ್ಟ ಮಾಡ್ತೀವಿ ಅಂತ ಹೇಳಿ. ಕೋಮುವಾದ ಮಟ್ಟ ಹಾಕಬೇಕಾದ್ರೆ ದ್ವೇಷ ಭಾಷಣಗಳನ್ನು ನಾವು ಮಟ್ಟ ಹಾಕಬೇಕಾಗುತ್ತೆ. ದ್ವೇಷ ಭಾಷಣ ಮಟ್ಟ ಹಾಕಬೇಕಾದ್ರೆ ಅದಕ್ಕೆ ಸರಿಯಾದ ಕಾನೂನು ಬೇಕಾಗಿದೆ. ಆದರೆ ಸಂವಿಧಾನ ಎಲ್ಲ ಧರ್ಮಕ್ಕೂ ಸಹ ದೊಡ್ಡ ಗ್ರಂಥ, ಪವಿತ್ರವಾದ ಗ್ರಂಥ, ಎಲ್ಲ ಧರ್ಮವನ್ನು ಕಾಪಾಡುತ್ತೆ. ಧರ್ಮ ನಮ್ಮನ್ನು ಕಾಪಾಡೋದಿಲ್ಲ, ಸಂವಿಧಾನ ಕಾಪಾಡ್ತಕ್ಕಂಥದ್ದು. ಸೆಕ್ಯುಲರ್ ಅಂತ ನಾವು ಯಾಕೆ ಹೇಳ್ತಾ ಇದೀವಿ ಅಂತ, ಜಾತ್ಯತೀತ ರಾಷ್ಟ್ರ ಏಕಂತ ಹೇಳಿದ್ರೆ ಈ ರಾಷ್ಟ್ರ ಒಂದೇ ಧರ್ಮದ ರಾಷ್ಟ್ರ ಅಲ್ಲ, ಈ ರಾಷ್ಟ್ರ ಒಂದೇ ಜಾತಿಯ ರಾಷ್ಟ್ರ ಅಲ್ಲ, ಈ ರಾಷ್ಟ್ರ ಒಂದೇ ಭಾಷೆಯ ರಾಷ್ಟ್ರ ಅಲ್ಲ, ಈ ರಾಷ್ಟ್ರ ಒಂದೇ ಪ್ರಾಂತದ ದೇಶ ಅಲ್ಲ, ಈ ರಾಷ್ಟ್ರ ಒಂದೇ ಜನಾಂಗದ ದೇಶ ಅಲ್ಲ. ಎಲ್ಲ ಸರ್ವ ಜನಾಂಗವನ್ನು ಮಾಡಿ ಕಟ್ಟಿರ್ತಕ್ಕಂಥ ದೇಶ. ಸಹಸ್ರಾರು ಜನ ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಗಾಂಧಿ ಹೆಸರು ಕೂಡ ಹೇಳ್ತಾ ಇದ್ದಾರೆ. ಗಾಂಧಿನ ಕೊಲೆ ಮಾಡಿದವನ್ಗೆ ಇನ್ನೂ ಸಹ ಕೊಲೆಗಾರ ಅಂತ ಹೇಳೋದಿಲ್ಲ, ಒದ್ಕಿಯ ಅಂತಾರೆ. ಒದ್ದು ಅಂದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. ಅವನು ಮೊದಲನೇ ಈ ದೇಶ ಸ್ವತಂತ್ರ ಹೋರಾಟದ ದೊಡ್ಡ ಉಗ್ರವಾದಿ ಅವನು, ನಾಥುರಾಮ್ ಗೋಡ್ಸೆ. ಅವನ ಬಗ್ಗೆ ಒಂದೇ ಒಂದು ಮಾತು ಹೇಳೋದಿಲ್ಲ. ಗುಂಡಿ ಕೊಂದವನು ಕೂಡ ಇವ್ರು ಕೊಲೆಗಾರ ಅನ್ನೋದಿಲ್ಲ. ಇವ್ರು ಇಲ್ಲಿ ಬಂದು ಮೊಸಳೆ ಕಣ್ಣೀರು ಆಗ್ತಾ ಇದ್ದಾರೆ ಮಹಾತ್ಮ ಗಾಂಧಿ ಬಗ್ಗೆ. ಅದ್ರ ಜೊತೆಗೆ ನಮ್ಮ ಸ್ನೇಹಿತರು ಕೂಡ ಹೇಳಿದ್ರು, ಮನ್ರೇಗಾ ಹೆಸರು ತೆಗೆದ್ರು ಅಂತ.
ಇವ್ರಿಗೆ ಗಾಂಧಿ ಬಗ್ಗೆ ದ್ವೇಷ, ಬಡವರ ಬಗ್ಗೆ ದ್ವೇಷ. ಆದ್ದರಿಂದ ಏನು ಈ ಬಿಲ್ ತಂದಿದ್ದೀರಿ, ದೇಶ ರಾಜಕಾರಣದ ವಿರುದ್ಧ, ಕೋಮುವಾದದ ವಿರುದ್ಧ, ಇದಕ್ಕೆ ನಾನು ಕಂಠಪೂರ್ತಿಯಾಗಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, ಪರಮೇಶ್ವರ ನೇತೃತ್ವದಲ್ಲಿ ತಂದಿರ್ತಕ್ಕಂಥ ಈ ಒಂದು ಕಾನೂನು ಆದಷ್ಟು ಬೇಗ ಜಾರಿ ತರಲಿ ಅಂತೇಳಿ ಅವ್ರಿಗೆ ಹೃದಯ ಆಳದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮತ್ತು ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ, ಜೈ ಹಿಂದ್. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.